ಮದುವೆಗೆ ಇನ್ನೂ 5 ದಿನಗಳು ಮಾತ್ರ ಬಾಕಿ ಇತ್ತು. ಅರ್ಜುನ್ ಮನೆಯೆಲ್ಲ ಸಂಭ್ರಮದಿಂದ ತುಂಬಿತ್ತು. ಬಂಧು ಬಳಗ, ಸ್ನೇಹಿತರು, ಮದುವೆಯ ಅಲಂಕಾರ, ಸಂಗೀತ, ಖರೀದಿ ಎಲ್ಲವೂ ಅದ್ದೂರಿಯಾಗಿ ನಡೆಯುತ್ತಿತ್ತು. ಆದರೆ ಆ ಸಂಭ್ರಮದ ಮಧ್ಯೆಯೂ ಅರ್ಜುನ್ ಮಾತ್ರ ಮೌನವಾಗಿದ್ದ. ಅವನ ತಾಯಿ ಸುಜಾತ ಅವನ ಬಳಿ ಬಂದು ಕೇಳಿದರು. ಏನಪ್ಪಾ, ಮದುವೆಯಾಗ್ತಿದ್ದೀಯಾ? ಆದರೆ ಮುಖದಲ್ಲಿ ಸಂತೋಷವೇ ಇಲ್ಲ. ಅರ್ಜುನ್ ಸಣ್ಣ ನಗು ನಕ್ಕ. ಕೆಲಸದ ಟೆನ್ಷನ್ ಅಮ್ಮ. ಸುಳ್ಳು ಹೇಳಬೇಡ. ನಾನು ನಿನ್ನ ತಾಯಿ. ಅವನು ಉತ್ತರಿಸದೆ ಅಲ್ಲಿಂದ ಹೊರಟ. ಅತ್ತ ಅನುಷ್ಕಾಳ ಮನೆಯಲ್ಲಿ ಮದುವೆಯ ಸಿದ್ಧತೆ ಸರಳವಾಗಿತ್ತು. ತಂದೆ ಆಸ್ಪತ್ರೆಯಿಂದ ಮನೆಗೆ ಬಂದಿದ್ದರು. ಶಸ್ತ್ರಚಿಕಿತ್ಸೆಯ ದಿನಾಂಕ ಮದುವೆಯ ನಂತರ ಎಂದು ವೈದ್ಯರು ತಿಳಿಸಿದ್ದರು. ಮಗಳೇ, ನಿನಗೆ ಈ ಮದುವೆ ಇಷ್ಟವಿದೆಯಾ ಎಂದು ತಂದೆ ಕೇಳಿದರು. ಆ ಪ್ರಶ್ನೆ ಕೇಳುತ್ತಿದ್ದಂತೆ ಅನುಷ್ಕಾಳ ಕಣ್ಣಲ್ಲಿ ನೀರು ತುಂಬಿತು. ಆದರೆ ನಗುವಿನ ಮುಖ ಮಾಡಿ, ಅಪ್ಪ, ನಿಮ್ಮ ಆಶೀರ್ವಾದ ಇದ್ದರೆ ಸಾಕು ಎಂದಳು. ತಂದೆ ಅವಳ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವದಿಸಿದರು. ಮದುವೆಯ ದಿನ ಬಂತು. ಕಲ್ಯಾಣ ಮಂಟಪವು ಸಾವಿರಾರು ಹೂಗಳಿಂದ ಅಲಂಕರಿಸಲ್ಪಟ್ಟಿತ್ತು. ಅರ್ಜುನ್ ಬಿಳಿ ಶೆರ್ವಾನಿಯಲ್ಲಿ ರಾಜಕುಮಾರನಂತೆ ಕಾಣುತ್ತಿದ್ದ. ಅನುಷ್ಕಾ ಕೆಂಪು ಬಣ್ಣದ ಸೀರೆಯಲ್ಲಿ ದೇವತೆಯಂತೆ ಮಿನುಗುತ್ತಿದ್ದಳು. ಅವಳನ್ನು ನೋಡಿದ ಕ್ಷಣ ಅರ್ಜುನ್ ಒಂದು ಕ್ಷಣ ಅವಳ ಕಣ್ಣನ್ನೇ ನೋಡುತ್ತಿದ್ದ. ಇವಳು ನಿಜಕ್ಕೂ ತುಂಬಾ ಸುಂದರ ಎಂದು ಅವನ ಮನಸ್ಸು ಹೇಳಿತು. ಆದರೆ ತಕ್ಷಣವೇ ತನ್ನ ಮನಸ್ಸನ್ನು ತಾನೇ ಗದರಿಸಿಕೊಂಡ. ಇದು ಕೇವಲ ಕಾಂಟ್ರಾಕ್ಟ್. ಮುಹೂರ್ತದ ಸಮಯವಾಯಿತು. ಪುರೋಹಿತರು ಮಂತ್ರಗಳನ್ನು ಪಠಿಸುತ್ತಿದ್ದರು. ಅರ್ಜುನ್ ತಾಳಿಯನ್ನು ಕೈಗೆತ್ತಿಕೊಂಡ. ಅನುಷ್ಕಾ ಕಣ್ಣು ಮುಚ್ಚಿಕೊಂಡಳು. ಅವನು ನಿಧಾನವಾಗಿ ಅವಳ ಕೊರಳಿಗೆ ತಾಳಿ ಕಟ್ಟಿದ. ಅದೇ ಕ್ಷಣದಲ್ಲಿ ಎಲ್ಲರೂ ಚಪ್ಪಾಳೆ ತಟ್ಟಿದರು. ಹೂವಿನ ಮಳೆ ಸುರಿಯಿತು. ಆದರೆ ಆ ತಾಳಿಯ ತೂಕ ಇಬ್ಬರ ಮನಸ್ಸಿನ ಮೇಲೂ ಬಿದ್ದಂತಾಯಿತು. ಮದುವೆಯ ನಂತರ ಫೋಟೋ ಶೂಟ್ ನಡೆಯಿತು. ಛಾಯಾಗ್ರಾಹಕ ಹೇಳಿದ, ಸರ್, ಮ್ಯಾಡಮ್ ಕಡೆ ಸ್ವಲ್ಪ ನಗುತ್ತಾ ನೋಡಿ. ಅರ್ಜುನ್ ಮುಜುಗರದಿಂದ ಅವಳ ಕಡೆ ನೋಡಿದ. ಅನುಷ್ಕಾ ಕೂಡ ಅವನ ಕಡೆ ನೋಡಿದಳು. ಇಬ್ಬರ ಕಣ್ಣುಗಳು ಮೊದಲ ಬಾರಿಗೆ ಕೆಲವು ಕ್ಷಣಗಳ ಕಾಲ ಒಂದಾದವು. ಅಪರಿಚಿತ ಭಾವನೆ ಇಬ್ಬರ ಮನದಲ್ಲೂ ಮೂಡಿತು. ಸಂಜೆ ಆರತಕ್ಷತೆ ಅದ್ದೂರಿಯಾಗಿ ನಡೆಯಿತು. ಅರ್ಜುನ್ನ ಸ್ನೇಹಿತ ರಾಹುಲ್ ಅವನ ಬಳಿ ಬಂದು ಕಿವಿಯಲ್ಲಿ ಹೇಳಿದ, ಮಗ, ಕಾಂಟ್ರಾಕ್ಟ್ ಮದುವೆ ಅಂತ ಹೇಳ್ತೀಯಾ? ಆದರೆ ಭಾವಿ ನೋಡಿದ್ರೆ ನೀನೇ ಮೊದಲು ಪ್ರೀತಿಗೆ ಬೀಳ್ತೀಯಾ ಅನಿಸ್ತಿದೆ. ಅರ್ಜುನ್ ನಕ್ಕ. ಅದು ಯಾವತ್ತೂ ಆಗಲ್ಲ. ರಾಹುಲ್ ನಗುತ್ತಾ, ನೋಡೋಣ ಎಂದನು. ರಾತ್ರಿ ಇಬ್ಬರನ್ನೂ ಹೊಸ ಕೋಣೆಗೆ ಕಳುಹಿಸಲಾಯಿತು. ಕೊಠಡಿ ತುಂಬಾ ಹೂಗಳಿಂದ ಅಲಂಕರಿಸಲಾಗಿತ್ತು. ಅನುಷ್ಕಾ ನಿಧಾನವಾಗಿ ಒಳಗೆ ಬಂದಳು. ಅವಳ ಕೈಗಳು ನಡುಗುತ್ತಿದ್ದವು. ಸ್ವಲ್ಪ ಹೊತ್ತಿನ ನಂತರ ಅರ್ಜುನ್ ಒಳಗೆ ಬಂದ. ಇಬ್ಬರ ಮಧ್ಯೆ ಮೌನ ಆವರಿಸಿತು. ಅರ್ಜುನ್ ಮೊದಲು ಮಾತನಾಡಿದ. ಭಯಪಡಬೇಡ. ಅವನು ಒಂದು ಕಡತವನ್ನು ಅವಳ ಕೈಗೆ ಕೊಟ್ಟ. ಇದು ನಮ್ಮ ಕಾಂಟ್ರಾಕ್ಟ್ನ ಇನ್ನೊಂದು ಪ್ರತಿಯಾಗಿದೆ. ಅನುಷ್ಕಾ ಆಶ್ಚರ್ಯದಿಂದ ನೋಡಿದಳು. ನಾನು ನಿನಗೆ ಒಂದು ಮಾತು ಕೊಡುತ್ತೇನೆ. ಈ ಮದುವೆ ಕೇವಲ ಒಪ್ಪಂದವಾಗಿರಬಹುದು. ಆದರೆ ನಿನ್ನ ಗೌರವಕ್ಕೆ ಯಾವತ್ತೂ ಧಕ್ಕೆ ಬರಲು ಬಿಡುವುದಿಲ್ಲ. ಅನುಷ್ಕಾಳ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು. ಅರ್ಜುನ್ ಸೋಫಾದ ಕಡೆ ಹೋಗಿ ತಲೆದಿಂಬನ್ನು ತೆಗೆದುಕೊಂಡ. ನಾನು ಇಲ್ಲಿ ಮಲಗುತ್ತೇನೆ. ನೀನು ಹಾಸಿಗೆಯಲ್ಲಿ ಮಲಗು. ಅನುಷ್ಕಾ ಆಶ್ಚರ್ಯದಿಂದ ಕೇಳಿದಳು. ಯಾಕೆ? ಯಾಕೆಂದರೆ ಈ ಸಂಬಂಧದಲ್ಲಿ ನಿನಗೆ ಯಾವ ಅಸೌಕರ್ಯವೂ ಆಗಬಾರದು. ಆ ಮಾತು ಕೇಳಿದ ಅನುಷ್ಕಾಳ ಮನಸ್ಸಿನಲ್ಲಿ ಅರ್ಜುನ್ ಬಗ್ಗೆ ಇದ್ದ ಅಭಿಪ್ರಾಯ ಸ್ವಲ್ಪ ಬದಲಾಗತೊಡಗಿತು. ಅವನು ಕೇವಲ ಹಣವಿರುವ ಉದ್ಯಮಿ ಮಾತ್ರ ಅಲ್ಲ, ಹೆಣ್ಣಿನ ಗೌರವವನ್ನು ಅರ್ಥಮಾಡಿಕೊಳ್ಳುವ ವ್ಯಕ್ತಿಯೂ ಆಗಿದ್ದ. ಆ ರಾತ್ರಿ ಇಬ್ಬರಿಗೂ ನಿದ್ರೆ ಬರಲಿಲ್ಲ. ಒಬ್ಬರು ಮತ್ತೊಬ್ಬರ ಬಗ್ಗೆ ಯೋಚಿಸುತ್ತಲೇ ಇದ್ದರು. ಆದರೆ ಇಬ್ಬರಿಗೂ ತಿಳಿದಿರಲಿಲ್ಲ
ಮುಂದಿನ ಬೆಳಿಗ್ಗೆ ಅವರ ಜೀವನವನ್ನು ಸಂಪೂರ್ಣ ಬದಲಾಯಿಸುವ ಒಂದು ಘಟನೆ ನಡೆಯಲಿತ್ತು.